ಸರ್ವರಿಗೂ ನನ್ನ ನಮಸ್ಕಾರಗಳು ಹಾಗೂ ಕವಿಮನಗಳಿಗೆ ಸೃಷ್ಟಿ ಮೀಡಿಯಾದವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನದ ಕವನ ವಾಚನವನ್ನು ಮಾಡ್ತಾಯಿದ್ದೇನೆ. ಮಹಿಳೆ ಅಂದು ಇಂದು ಎನ್ನುವ ವಿಷಯದ ಬಗ್ಗೆ ಒಂದೆರಡು ಕವನ ರಚನೆ ಮಾಡಿರ್ತಕ್ಕಂಥ ಕವನಗಳನ್ನು ವಾಚನ ಮಾಡುತ್ತಿದ್ದೇನೆ. ನನ್ನ ಹೆಸರು ಸರೋಜಾ ಬ್ಯಾತನಾಳ್, ಶಿಕ್ಷಕರು ಬಳ್ಳಾರಿ ಹಾಗೂ ಕವಿಗಳು. ನನ್ನ ಕವನದ ಶೀರ್ಷಿಕೆ ಮಹಿಳಾ ಮಿನುಗು ನಕ್ಷತ್ರಗಳು. ಮಹಿಳಾ ಮಿನುಗು ನಕ್ಷತ್ರಗಳು. ಅಂದೊಂದು ದಿನಗಳಲ್ಲಿ ಮಹಿಳೆಗೆ ಆಲೋಚನೆಗಳಿದ್ದರು. ಅಂದೊಂದು ದಿನದಲ್ಲೇ ಮಹಿಳೆಗೆ ಆಲೋಚನೆಗಳಿದ್ದರೂ ಪುರುಷ ಪ್ರಧಾನ ದೇಶವಾಗಿತ್ತು. ಪುರುಷ ಪ್ರಧಾನ ದೇಶವಾಗಿತ್ತು. ವಚನ, ಜನಪದ, ಕುಟ್ಟುವ, ಬೀಸುವ, ತೊಟ್ಟಿಲ ಹಾಡುಗಳು ಮನೆಯಲ್ಲಿ ರಚನೆಯಾಗುತ್ತಿತ್ತು. ಮನೆಯಲ್ಲಿ ರಚನೆಯಾಗುತ್ತಿತ್ತು. ಅಂದು ಕೂಡು ಕುಟುಂಬವಿತ್ತು. ನಾಲ್ಕು ಗೋಡೆಗಳ ಮಧ್ಯೆ ಗಂಡ, ಅತ್ತೆ, ಮಾಮ, ಮೈದುನ, ನಾದಿನಿಯರ ಸೇವೆ ಮಾಡುತ್ತಾ ಮನೆ ಮಂದಿಗಳ ಎಲ್ಲರೂ ಸಹಿತ ಕೂಡಿಕೊಂಡು ಸೇವೆ ಮಾಡುತ್ತಾ ಎಲ್ಲ ಕುಟುಂಬ ಬಾಳುತ್ತಿತ್ತು. ಕಂತಿ ಮಹಾದೇವಿ, ಅಕ್ಕಮ್ಮ, ಗಂಗಮ್ಮ, ಲಕ್ಕಮ್ಮ, ಸೂಳೆ ಸುಂಕವ್ವ, ಕೇತಲ ದೇವಿಯರ ರಚನೆ ಸಮಾಜದ ಓರೆ ಕೋರೆಗಳ ತೀಟುವಂತಿತ್ತು. ಹಳ್ಳ ಕೊಳ್ಳಗಳು, ಎತ್ತು ಆಕಳುಗಳು, ಗೆಳೆಯ ಗೆಳತಿಯರು, ಬಂಧು ಮಿತ್ರರು, ಅನೇಕ ಸಾಹಿತ್ಯ ರಚನೆ ಹಳ್ಳಿಗಳಲ್ಲಿ ಸಾದೃಶ್ಯವಾಗಿತ್ತು. ರಂಗಕಲೆ, ಜನಪದ ಕಲೆ, ಹಲವಾರು ಕಲೆಗಳಲ್ಲಿ ಅಂದಿನ ಮಹಿಳಾ ಮನೆಗಳಲ್ಲಿ ಬಿಂಬಿಸುತ್ತಿತ್ತು. ರೀತಿ ನೀತಿ ಭೇದ, ಲಿಂಗಭೇದ, ಜಾತಿ ಭೇದ ತೊಡೆದು ಹಾಕುವ ಮಹಿಳಾ ಚಿಂತನೆ ನಡೆದಿತ್ತು. ಸಂಜಿ ಹೊನ್ನಮ್ಮ, ಹೆಳವಲಕಟ್ಟೆ ಗಿರಿಯಮ್ಮ, ಹದಿಬದೆಯ ಧರ್ಮ, ಚಂದ್ರ ಹಾಸ ಚರಿತ್ರೆ, ಮಹಿಳಾ ಕೀರ್ತಿ ಹಬ್ಬುತ್ತಿತ್ತು. ದಾಸ ಸಾಹಿತ್ಯ, ಜಾನಪದ ಸಾಹಿತ್ಯ, ಮಹಿಳಾ ನಕ್ಷತ್ರಗಳ ಹಿರಿಮೆ ಅಂದು ಹೆಚ್ಚಿಸಿತ್ತು. ಹಿಂದಿನ ಕನ್ನಡದ ಮಹಿಳೆ ಎದುರು ಬಂದರೆ ಕೈ ಮುಗಿದು ಒಳಗೆ ಬಾ ಎನ್ನುವಂತಿತ್ತು. ಶಿವೆ, ಲಕ್ಷ್ಮಿ, ಶಾರದೆಯರಂತೆ ಮುಖ ಕಂಗೊಳಿಸುತ್ತಿತ್ತು. ಶಿವೆ, ಲಕ್ಷ್ಮಿ, ಶಾರದೆಯರಂತೆ ಮುಖ ಕಂಗೊಳಿಸುತ್ತಿತ್ತು. ಒಂದೇ ಎರಡೇ. ಆದರೆ ಇಂದು 18-19ನೇ ಶತಮಾನ ನಮಗೆ ಅರುಣೋದಯದ ಕಾಲ. 18-19ನೇ ಶತಮಾನ ಅರುಣೋದಯದ ಕಾಲ. ಸಾಹಿತಿ, ವೀರವನಿತೆಯರ, ರಾಜಕಾರಣಿಗಳ ಉದಯ ಪ್ರಾರಂಭದ ಕಾಲ. ಸಂಘ ಸಂಸ್ಥೆಗಳ ಪ್ರಚೋದನೆಯಿಂದ ಸ್ಪರ್ಧೆ, ನಾಟಕ, ಕವನ, ಕಾದಂಬರಿ ರಚನೆ ಮಾಡಿ ಬಹುಮಾನ ಗಿಟ್ಟಿಸುವ ಈ ಕಾಲ. ನಾಟಕ, ವ್ಯಕ್ತಿ ಚಿತ್ರಣ, ಸ್ವರ್ಗ ನಿರಸನ, ರೂಪಕ, ಕವನ, ಕಥೆ, ಕಾದಂಬರಿಗಳಿಂದ ಸಮಾಜ ತಿದ್ದುವ ಈ ಕಾಲ. ಮಹಾಸತಿ ರಾಜಮ್ಮ, ಮಲ್ಲಮ್ಮ, ಓಬವ್ವ, ಚೆನ್ನಮ್ಮ, ಅಕ್ಕ ಮಹಾದೇವಿ
ಅನೇಕ ವೀರನಾರಿಯರ ಈ ಕಾಲ. ಬಡವರ ಶೋಷಣೆ, ಸ್ತ್ರೀ ಶೋಷಣೆ, ದಲಿತ ಶೋಷಣೆ, ಮೌಢ್ಯ ಸ್ವಾರ್ಥಗಳ ಹೊಡೆದೋಡಿಸುವ ಈ ಕಾಲ. ತ್ರಿವೇಣಿ, ಇಂದಿರಾ, ರಾಧಾದೇವಿ ಮುಂತಾದವರ ಕಾದಂಬರಿ ಆಧರಿಸಿ ಚಲನಚಿತ್ರಗಳಾಗಿ ಸಮಾಜ ಎತ್ತಿ ಹಿಡಿಯುವ ಈ ಕಾಲ. ಗೀತಾ ನಾಗಭೂಷಣ, ಲಲಿತಾ ನಾಯಕ್, ಹಂಪನ, ಜಾಹ್ನವಿ, ಸುಕನ್ಯಾ, ದಲಿತ ಬಂಡಾಯದ ಈ ಕಾಲ. ಅಂತರ್ಜಾಲದಲ್ಲಿ ಚಲನಚಿತ್ರ, ಸೀರಿಯಲ್ ಸೃಷ್ಟಿಯಂತಹ ಮೀಡಿಯಾಗಳಿಂದ ಮಹಿಳಾ ತುಡಿತ ಚೈತನ್ಯ ಹೊರ ಹಾಕುವ ಈ ಕಾಲ. ನೂರಾರು ಸಮಸ್ಯೆಗೆ ಉತ್ತರ ನೀಡುತ್ತಾ ಸೂರ್ಯ ಚಂದ್ರ ನಕ್ಷತ್ರಗಳಂತೆ ಆಕಾಶದಿ ಮಹಿಳೆ ಮಿಂಚುತ್ತಿರುವ ಕಾಲ. ಆ ಮಿನುಗು ನಕ್ಷತ್ರಗಳಿಗೆ ಅಂದು ಇಂದಿನ ವ್ಯತ್ಯಾಸ ತಿಳಿಸುವ ಈ ಕಾಲ. ಶುಭ ಹಾರೈಕೆಗಳು ಮಿನುಗು ನಕ್ಷತ್ರಗಳಿಗೆ. ಶುಭ ಹಾರೈಕೆಗಳು ಮಿನುಗು ನಕ್ಷತ್ರಗಳಿಗೆ. ಧನ್ಯವಾದಗಳು.